ಟ್ರಂಪ್ ಸುಂಕದ ನೀತಿಯಿಂದ ಇಳಿಕೆ ಕಂಡಿದ್ದ ಚಿನ್ನ. ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅಲ್ಲೋಲ ಕಲ್ಲೋಲ. ಇಳಿಕೆ ಕಂಡಿದ್ದ ಚಿನ್ನದಲ್ಲಿ ಮತ್ತೆ ಭಾರೀ ಬದಲಾವಣೆ. ಇಂದು ಬರೋಬ್ಬರಿ 2940 ರೂಪಾಯಿ ಹೆಚ್ಚಳ. ಚಿನ್ನದ ರೇಟ್ ಮತ್ತೆ ಅಲ್ಲೋಲ ಕಲ್ಲೋಲ. ಇವತ್ತೊಂದೇ ದಿನ ಬರೋಬ್ಬರಿ 2940 ರೂಪಾಯಿ ಚಿನ್ನದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಹತ್ವದ ಬೆಳವಣಿಗೆ ಮಾಡಿದೆ. ಚಿನ್ನದ ಪ್ರಿಯರಿಗೆ ಮತ್ತೊಂದು ಶಾಕ್. ಟ್ರಂಪ್ ಸುಂಕ ನೀತಿಯಿಂದ ಮತ್ತೆ ಭಾರಿ ಬದಲಾವಣೆ. ಚಿನ್ನದ ಬೆಲೆ 50,000 ಇಳಿಕೆ ಆಗುತ್ತೆ, 50,000 ಕುಸಿಯುತ್ತೆ ಅಂದ್ರು. ಇವತ್ ನೋಡಿದ್ರೆ ಬರೋಬ್ಬರಿ 3,000ನೇ ಅನ್ಕೋಬೇಕು ಹೆಚ್ಚಳ ಆಗಿರೋದು. ಟ್ರಂಪ್ ಸುಂಕದ ನೀತಿಯಿಂದ ಇಳಿಕೆ ಕಂಡಿತ್ತು ಚಿನ್ನ. ಈಗ ಮತ್ತೆ ಮಹತ್ತರ ಬದಲಾವಣೆಯಾಗಿದೆ, ಬೆಳವಣಿಗೆಯಾಗಿದೆ. ಬರೋಬ್ಬರಿ 2.25 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 8,560 ರೂಪಾಯಿ. ಟ್ರಂಪ್ ಸುಂಕದ ನೀತಿಯಿಂದ ಇಳಿಕೆ ಕಂಡಿದ್ದು ಚಿನ್ನ ಪ್ರಿಯರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಬಟ್ ಈಗ ಬರೋಬ್ಬರಿ 3,000 ಹತ್ತಿರ ಹೆಚ್ಚಳ ಆಗ್ತಾ ಇರೋದು. ಚಿನ್ನ ಮುಟ್ಟಿದ್ರೆ ಕೈ ಸುಡುತ್ತೆ ಅನ್ನೋ ತರ ಆಗ್ತಾ ಇದೆ. ಈಗ ಬರೋಬ್ಬರಿ 2,940 ರೂಪಾಯಿ ಹೆಚ್ಚಳವಾಗಿದೆ ಚಿನ್ನದ ರೇಟ್. ಅಕ್ಷಯ ತೃತೀಯ ಕೂಡ ಸಮೀಪಿಸ್ತಾ ಇದೆ. ಆ ಹಿನ್ನೆಲೆ ಏನಾದ್ರೂ ಹೈಕ್ ಆಗ್ತಿದ್ಯಾ ಚಿನ್ನ? ಅಕ್ಷಯ ತೃತೀಯ ಅಂದಾಗ ಚಿಕ್ಕ ಬಂಗಾರದ ತುಂಡನ್ನಾದ್ರೂ ಖರೀದಿ ಮಾಡ್ಬೇಕು ಅಂತ ಹೇಳಿ ಮುಂದಾಗ್ತಾರೆ ಚಿನ್ನದ ಅಂಗಡಿಗೆ. ಎಷ್ಟು ರೇಟ್ ಬೇಕಾದ್ರೂ ಇರ್ಲಿ, ಆ ದಿನ ಚಿನ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ. ಸೊ ಹಾಗಾಗಿ ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಇರೋ ಹಿನ್ನೆಲೆ ಈ ರೀತಿ ಹೈಕ್ ಆಯ್ತಾ ಪ್ರೈಸು? ಪಾಪ ನೋಡಿ, ಎಷ್ಟೋ ಮದ್ವೆ ಸೀಸನ್ ಇದೆ, ಬಂಗಾರ ತಗೊಳ್ಳೋರು ಜಾಸ್ತಿ ಇದ್ದಾರೆ. ಇಷ್ಟು ಹೈಕ್ ಆದ್ರೆ ಏನ್ ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಹತ್ವದ ಬೆಳವಣಿಗೆಯಿಂದ ಚಿನ್ನ ಪ್ರಿಯರಿಗೆ ಬರ ಸಿಡಿಲೇ ಬಡದಂತಾಗಿದೆ. ಸಮೀಪಿಸುತ್ತಿರುವ ಅಕ್ಷಯ ತೃತೀಯದ ಹಿನ್ನೆಲೆ ಕಾಯ್ತಾ 1 ಗ್ರಾಂ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್. ಈಗ ಯಾರು 18 ಕ್ಯಾರೆಟ್ ಯೂಸ್ ಮಾಡಲ್ಲ, ಎಲ್ಲ 916 22ಗೆ ಹೋಗ್ತಾರೆ. ಬರೋಬ್ಬರಿ 3,000ನೇ ಅಂದ್ಕೊಳ್ಳಿ ಹೈಕ್ ಆಗಿದೆ. ಇಷ್ಟು ದಿನ ಚಿನ್ನದ ಮೇಲೆ ಸುರಿದಿದ್ದೀವಿ, ಈಗ ಏಕಾಏಕಿ ಕುಸಿಯತ್ತಂತೆ ಅಂತ ಅಂದ್ಕೊಂಡವರಿಗೆ ಇದು ಬರೆ.